여러분 안녕하십니까? ಎಲ್ಲರಿಗೂ ಕೂಡ ನಮಸ್ಕಾರ. 오늘도 창세기 1장에 있는 말씀을 읽겠습니다. ಮತ್ತೆ ಇವತ್ತು ಕೂಡ ಆದಿಕಾಂಡ 1ನೇ ಅಧ್ಯಾಯವನ್ನು ಓದಿಕೊಳ್ಳೋಣ. 창세기 1장 6절 말씀입니다. ಆದಿಕಾಂಡ 1ನೇ ಅಧ್ಯಾಯ 6ನೇ ವಚನ. 하나님이 가라사대 물 가운데서 궁창에서 물과 물로 나뉘게 하리라 ಬಳಿಕ 하시고 ದೇವರು ಜಲಸಮೂಹಗಳ ನಡುವೆ ವಿಸ್ತಾರವಾದ ಗುಮ್ಮಟವು ಉಂಟಾಗಲಿ, ಅದು ಕೆಳಗಣ ನೀರುಗಳನ್ನು ಮೇಲಿನ ನೀರುಗಳನ್ನು ಬೇರೆ ಬೇರೆ ಮಾಡಲಿ 하나님 ಅಂದನು. 궁창을 만들어 궁창 아래 물과 궁창 위에 물로 나뉘게 하심에 그대로 되니라. ದೇವರು ವಿಸ್ತಾರವಾದ ಗುಮ್ಮಟವನ್ನು ಮಾಡಿ ಅದರ ಕೆಳಗಿದ್ದ ನೀರುಗಳನ್ನು ಅದರ ಮೇಲಿದ್ದ ನೀರುಗಳಿಂದ ವಿಂಗಡಿಸಿದನು, ಹಾಗೆಯೇ ಆಯಿತು. 하나님 궁창을 하늘이라 칭하시니라. 저녁이 되면 아침이 되는 둘째 날이라. ದೇವರು ಆ ಗುಮ್ಮಟಕ್ಕೆ ಆಕಾಶವನ್ನು ಹೆಸರಿಟ್ಟನು. ಹೀಗೆ ಸಾಯಂಕಾಲವು ಪ್ರಾತಃಕಾಲವೂ ಆಗಿ ಆ ಎರಡನೇ 우리는 ದಿನವಾಯಿತು. 지금 창세기를 통해서 하나님께서 우리에게 보이는 귀한 비밀들을 서로 같이 나누고 ಈಗ 있습니다. ನಾವು ಆದಿಕಾಂಡ ಪುಸ್ತಕದಲ್ಲಿಂದ ದೇವರು ಹಿಡಿದಿರುವಂತ ಒಂದು ದೇವರು ಇರುವಂತ ಎಲ್ಲ ರಹಸ್ಯಗಳನ್ನು ಕೂಡ ಹಂಚಿಕೊಳ್ಳುತ್ತಾ ಇದ್ದೇವೆ. ಈಗ 하나님의 마음을 성경 속에다 담았습니다. ದೇವರು ತನ್ನ ಹೃದಯವನ್ನು ಕೂಡ ದೇವರ ವಾಕ್ಯದಲ್ಲೇ ಒಳಗೆ ಇಟ್ಟಿದ್ದಾನೆ. 우리는 성경 말씀을 읽으면서 하나님이 어떤 분이라는 걸 알게 ನಾವು 됩니다. ದೇವರ ಸತ್ಯವನ್ನು ತಿಳಿದು ಓದುವಾಗ ನಾವು ಹೌದು ಇದು ದೇವರಂತ ಅಂದುಕೊಳ್ಳುತ್ತೇವೆ. 성경 속에 있는 하나님의 마음을 보면 우리 마음과의 차이를 발견할 수가 ಯಾವಾಗ 있습니다. ನಾವು ದೇವರ ವಾಕ್ಯದಿಂದ ದೇವರ ಹೃದಯ ನೋಡುತ್ತೇವೋ ಮತ್ತೆ ನಮ್ಮ ಹೃದಯ ಮತ್ತೆ ಅವರ ಹೃದಯವನ್ನು ಬಹಳ ವ್ಯತ್ಯಾಸವಾಗಿ ನೋಡುತ್ತೇವೆ. 땅이 혼돈하고 공허하며 흑암의 깊은 위에 있었고 ಭೂಮಿಯು ಕ್ರಮವಿಲ್ಲದೆ ಬರಿದಾಗಿ ಮತ್ತೆ ಕತ್ತಲಾಗಿತ್ತು. 땅은 물로 둘러싸여 있었습니다. ಭೂಮಿ ಆ ಒಂದು ನೀರಿನಿಂದ ತುಂಬಿಕೊಂಡಿತ್ತು. 이제 하나님은 물속에 쌓이는 그 땅을 들춰내시기를 원하셨습니다. ದೇವರು ನೀರಿನ ಕೆಳಗಿರುವಂತ ಭೂಮಿಯನ್ನು ತೋರಿಸಬೇಕಾಗಿತ್ತು. 근데 그 물 가운데 어떤 부분은 궁창 위의 물로 궁창 아래 물로 물이 나뉘게 했어요. ಮತ್ತು ದೇವರು ಆ ನೀರನ್ನು ವಿಂಗಡ ಮಾಡಿದ್ದನು, ಕೆಲವೊಂದು ಗುಮ್ಮಟದ ಮೇಲೆ ಕೆಲವೊಂದು ಗುಮ್ಮಟದ ಕೆಳಗೆ ಅಂತ. 자, 이제 중요한 것은 그 하나님 말씀을 하시니까 갑자기 땅을 둘러싸고 있던 물이 이상 현상이 변해서 위로 올라가기 시작했어요. ಪ್ರಾಮುಖ್ಯ ಸಂಗತಿ ಅಂತ ಹೇಳಿದ್ರೆ ಯಾವಾಗ ದೇವರು ಮಾತಾಡುತ್ತಾನೋ ಆಗ ವಿಚಿತ್ರ ಸಂಗತಿಗಳಾಗುತ್ತದೆ. ನೋಡುತ್ತೇವೆ ನೀರೆಲ್ಲವೂ ಕೂಡ ಮೇಲೆ ಹೋಗಿದ್ದನು. 그럼 우리가 그 물 한 바게스를 하늘로 날리려고 해봐요. ಪ್ರಯತ್ನ ಮಾಡಿ ನೀರು ಒಂದು ಬಕೆಟ್ ಅಲ್ಲಿ ನೀರನ್ನು ತೆಗೆದುಕೊಂಡು ಆಕಾಶದ ಮೇಲೆ ಎಸಿರಿ, ಅದು ನಿಜವಾಗಿಯೂ ಕೂಡ ಅಲ್ಲಿ ಇರುವುದಿಲ್ಲ, ಕೆಳಗೆ 근데 ಬಿದ್ದೋಗುತ್ತದೆ. 하나님 그 무거운 물을 하늘에 둥둥 떠나게 ಆದ್ರೆ ಆ ಒಂದು ಬಲವಾದ ನೀರನ್ನು ದೇವರು ಮೇಲೆ ಆಕಾಶದ ಮೇಲೆ ಹರಡುವಂತೆ 근데 ಮಾಡಿದ್ದಾನೆ. 그 물이 그냥 떠나는 게 변화가 온 겁니다. ನೀರು ತನ್ನಾಗೆ ತಾನು ಹರಿಯುವುದಿಲ್ಲ, ಅದು ಮಾರ್ಪಡುತ್ತದೆ. 그냥 물이 한 적은 수증기로 변하면서 하늘을 떠다닐 수가 있어요. ಕೆಲವೊಂದು ಸಂಗತಿಗಳಿಂದ ನೀರು ಗಾಳಿಯಲ್ಲಿ ತೇಲುತ್ತದೆ. 자, 여러분 우리가 이런 생각을 해볼 수가 있어요. ನಾವು ಇದರ ಬಗ್ಗೆ ಆಲೋಚನೆ ಮಾಡುವಾಗ 우리가 지난번에 창세기 1장에서 하나님 천지를 ಇಂದಿನ ಸಮಯದಲ್ಲಿ 창조하셨습니다. ದೇವರು ಆದಿಕಾಂಡ 1ನೇ ಅಧ್ಯಾಯದಲ್ಲಿ ದೇವರು ಭೂಮಿಯನ್ನು ಆಕಾಶವನ್ನು ಉಂಟು ಮಾಡಿದನು. 이제 하나님 2장에 들어서서 사람에게 선악을 알게 나무 먹으면 정령 죽는다고 ಎರಡನೇ 말했어요. ಅಧ್ಯಾಯದಲ್ಲಿ ದೇವರು ಹೇಳುತ್ತಾನೆ, ನೀನು ಒಳ್ಳೆದರ ಮತ್ತೆ ಕೆಟ್ಟ ಹಣ್ಣನ್ನು ತಿಂದರೆ ನೀನು ನಿಜವಾಗಿ ಕೂಡ ಸಾಯುತ್ತೀಯಾ ಅಂತ. 사람이 그 말, 선악과를 먹으면 죽는구나 그래 ಯಾವಾಗ 생각했어요. ಮನುಷ್ಯ ಅಂದುಕೊಳ್ಳುತ್ತಾನೋ ನಾನು ಹೌದು ದೇವರು ಒಳ್ಳೆದರ ಮತ್ತೆ ಕೆಟ್ಟ ಹಣ್ಣನ್ನು ತಿಂದರೆ ನಾನು 근데 ಸಾಯುತ್ತೇನೆ ಅಂತ, 뱀이 여자에게 접근을 한 거죠. ಆ ಒಂದು ಸರ್ಪ ಆ ಒಂದು ಸ್ತ್ರೀ ಹತ್ರ ಹೋಯಿತು. 네가 정말 하나님 동산의 모든 나무식을 먹지 말라 하시더냐. ನಿಜವಾಗಿ ಕೂಡ ತೋಟದಲ್ಲಿರುವಂತೆ ಎಲ್ಲಾ ಹಣ್ಣನ್ನು ತಿನ್ನಬೇಡಿ ಅಂತ ಹೇಳಿಲ್ಲ. 먹을 수는 있는데 ನಾವು ತಿನ್ನಬಹುದು, ಆದ್ರೆ 그러나 먹으면 죽을 가능하다 했다. ಆದ್ರೆ ಅದನ್ನ ಹೇಳಿದ್ರೆ ಅದನ್ನು ತಿಂದರೆ ನಾವು ನಿಜವಾಗಿ ಕೂಡ ಸತ್ತೋಗುತ್ತೇವೆ ಅಂತ. 뱀이 말 결코 죽지 않아. ಸರ್ಪ ಹೇಳಿತ್ತು, ಇಲ್ಲ ನಿಜವಾಗಿ ಕೂಡ ಸಾಯುವುದಿಲ್ಲ ನೀವು ಅಂತ. 자, 사람의 지식은 다른 두 가지의 그 논설을 받아들일 수가 있습니다. ಸೊ ಅದಕ್ಕೋಸ್ಕರ ಮನುಷ್ಯರ ಒಂದು ಜ್ಞಾನವು ಎರಡು ಮಾತುಗಳನ್ನು ಒಪ್ಪಿಕೊಂಡಿತು. 그래서 사람의 마음은 다른 두 가지를 받아들일 수가 없습니다. ಆದ್ರೆ ಮನುಷ್ಯ ಹೃದಯವು ಕೂಡ ಈ ಎರಡು ಸಂಗತಿಗಳನ್ನು ಒಪ್ಪಿಕೊಳ್ಳಲಿಕ್ಕೆ ಸಾಧ್ಯವಾಗಲಿಲ್ಲ. 지식은 선악을 뭐 죽는다고 말했다, 안 죽는다고 말했다. 그렇게 두 가지 논을 가지고 있습니다. ಈಗ ಒಂದು ಜ್ಞಾನದ ಪ್ರಕಾರ ಒಂದು ಕಡೆ ನೋಡುವುದಾದ್ರೆ ಅದನ್ನು ತಿಂದರೆ ಸಾಯುತ್ತೇವೆ, ಇಲ್ಲ ಅದನ್ನು ತಿಂದರೆ ಸಾಯುವುದಿಲ್ಲ ಅಂತ. 마음은 지식하고 다릅니다. ಹೃದಯವು ಜ್ಞಾನಕ್ಕಿಂತ ವ್ಯತ್ಯಾಸವಾಗಿದೆ. 선악을 다 죽는다고 하는 걸 받아들여야 하는지 아니면 안 죽는다고 하는 둘 중에 하나를 받아들이지 둘 딸을 받아들일 수는 마음은 없습니다. ನೀನು ಒಂದರ ಮಾತ್ರ ಒಪ್ಪಿಕೊಳ್ಳಬೇಕು, ನೀವು ಒಂದರೇ ಮಾತ್ರ ಒಪ್ಪಿಕೊಳ್ಳಬೇಕು, ಎರಡನ್ನು ಕೂಡ ಒಪ್ಪಿಕೊಳ್ಳಕ್ಕಾಗುವುದಿಲ್ಲ. 우리가 전 시간에 얘기했지만 이 하와는 그 두 개의 말 속에 자기가 ನಿಜವಾಗಿ ಕೂಡ ನಾವು 판단했습니다. ಮೊದಲೇ ಮಾತಾಡಿದ ಪ್ರಕಾರವೇ, ಆದ್ರೆ ಹವ್ವಳು ಈ ಒಂದೆರಡು ವಾಕ್ಯದ ನಿಮಿತ್ತ ಅವಳೆ ತಾನು 그래 ತೀರ್ಪು 그 ಮಾಡಿಕೊಂಡಳು. 판단을 하면서 선악과를 따먹으면 나도 하나님처럼 되겠구나 하는 생각. ಅವಳು ತನ್ನ
ಅವಳು ತನ್ನದೇ ಆದಂತ ಒಂದು ತೀರ್ಪು ಮಾಡಿಕೊಂಡರು. ಹೌದು, ಈ ಒಂದು ಹಣ್ಣನ್ನು ತಿಂದರೆ ನಾನು ನಿಜವಾಗ್ಲೂ 하와의 ದೇವರಾಗಿ 마음에 그 ಆಗುತ್ತೇನೆ ಅಂತ. 뱀의 말이 들어왔을 때는 ಯಾವಾಗ ಅವಳ ಹೃದಯದಲ್ಲಿ ಸೈತಾನ ಒಂದು ಮಾತುಗಳು ಬಂತು, 하와의 마음속 이상도 하나님의 말씀이 존재할 수 없습니다. ಇನ್ನ ದೇವರ ವಾಕ್ಯ ಹೃದಯದಲ್ಲಿ ಇರಲಿಲ್ಲ. ಅವಳ ಹೃದಯದಲ್ಲಿ 하나님의 말씀을 아는 지식은 있었는지 모르지만은 ಅವಳಿಗೇನಾದ್ರೂ ಕೂಡ ಜ್ಞಾನ ಇರಬಹುದು ದೇವರ ವಾಕ್ಯದ ಬಗ್ಗೆ. ಅವಳಿಗೆ 뱀의 말을 받아들일 때 하나님 말씀과 전혀 다르기 때문에 둘 다를 마음에 받아들였습니다. ಯಾವಾಗ ಅವಳ ಒಂದು ಸರ್ಪವನ್ನು ಮಾತಾಡೋದು ಕೇಳಿದಳೋ ಆಗ ನಿಜವಾಗಿ ಕೂಡ ದೇವರ ವಾಕ್ಯ ಒಂದು ಎರಡು ಕೂಡ ಅಲ್ಲಿ 이 ಇರಲಿಕ್ಕಾಗಲಿಲ್ಲ. 하와는 하나님의 말씀을 버렸어요. ಈಗ ಅವಳು ದೇವರ ವಾಕ್ಯವನ್ನು ತೊರೆದು ಬಿಟ್ಟಳು. 하와의 마음에 어디든지 간에 하나님 말씀이 없어요. ಈಗ ಯಾವುದೇ ಒಂದು ಜಾಗದಲ್ಲಿ ಅವಳ ಒಂದು ಹೃದಯದಲ್ಲಿ ದೇವರ ವಾಕ್ಯ ಇಲ್ಲ. 이제 하와의 마음엔 하나님 말씀이 아닌 뱀의 말이 거슬려 살아있어요. ಈಗ ದೇವರ ವಾಕ್ಯ ಇಲ್ಲ, ಅವಳ ಹೃದಯದಲ್ಲಿ ಸೈತಾನ ವಾಕ್ಯ ಇದೆ. 하나님 뱀의 말을 믿었습니다. ಅವಳು ಸೈತಾನ ಒಂದು ಮಾತನ್ನು ನಂಬಿದಳು. 뱀의 말을 믿었기 때문에 선악을 따먹으면 하나님 될 줄로 생각했어요. ಯಾಕೆಂದ್ರೆ ಅವಳು ಅಂದುಕೊಂಡಳು, ಅವಳು ಅಂದ್ರೆ ಮತ್ತೆ ಕೆಟ್ಟ ಹಣ್ಣನ್ನು ತಿಂದರೆ ನಾನು ದೇವರ ಹಾಗೆ ಆಗುತ್ತೇನೆ ಅಂತ. 그래서 인간의 마음에 변화라는 것입니다. ಮನುಷ್ಯ ಹೃದಯದಲ್ಲಿ ಇದು ಬದಲಾವಣೆ ಆಗಿದ್ದು. 그런 상태에서 하와가 결혼해서 아담과 결혼해서 가인을 낳았어요. ದೇವರನ್ನು ಪಕ್ಕಕ್ಕೆ ಇಟ್ಟುಕೊಂಡು ಸೈತಾನ ಒಂದು ಮಾತನ್ನು ಕೇಳಿ ಆ ಒಂದು 자, ಸೈತಾನ 하나님을 ಅಧಿಕಾರದಿಂದ 저버리고 사단의 말을 받은 그 상태, 사탄의 지배하에서 가인이 태어났어요. ಅವಳು ಕಾಯಿನನ್ನು ಜನನ ಕೊಟ್ಟಳು. 가인 속에 누가 작용합니까? 하나님이 작용합니까? 사단이 작용합니까? ಈಗ ಕಾಯಿನನ ಒಂದು ಜೀವಿತದಲ್ಲಿ ಸೈತಾನ ಕಾರ್ಯ ಮಾಡುತ್ತಾನ, ಇಲ್ಲ ದೇವರು ಕಾರ್ಯ ಮಾಡುತ್ತಾನ? 가인은 사단에 따라 범죄하고 그 후손 다 범죄해서 오늘 우리에까지 왔어요. ಸೈತಾನ ಪ್ರಕಾರ ಕಾಯಿನನ್ನು ಕೂಡ ಪಾಪ ಮಾಡಿದನು, ಕಾಯಿನ ಮಕ್ಕಳು ಕೂಡ ಪಾಪ ಮಾಡಿದ್ರು. ಅದೇ ರೀತಿ ಕೂಡ ಆ ಪಾಪ 이제 우리 ಕೂಡ ಬಂತು. 자체는 잘못된 상태, 사탄의 권세. ನಾವೆಲ್ಲರೂ ಕೂಡ ನಿಜವಾಗಿ ಕೂಡ ತಪ್ಪು, ನಾವೆಲ್ಲರೂ ಕೂಡ ಸೈತಾನ ಅಧಿಕಾರ ಕೆಳಗಿದ್ದೇವೆ. 에베소 2장이 뭐라고 말씀하십니까? ಎಫೆಸ 2ನೇ ಅಧ್ಯಾಯ ಏನ್ ಹೇಳುತ್ತೆ? 너희의 허물과 죄로 죽었던 살리셨도다. 너희를 ಆತನ ಅಪರಾಧಗಳ 살리셨도다. ಮತ್ತು ಪಾಪಗಳ ದೆಸೆಯಿಂದ ಸತ್ತವರಾಗಿದ್ದ ನಿಮ್ಮನ್ನು ಸಹ ಬದುಕಿಸಿದನು. 그때 너희가 그 가운데서 행하여 이 세상 풍속을 쫓고 공중의 권세 잡은 자를 따랐으니 곧 지금 불순종의 아들로 ನೀವು ಪೂರ್ವದಲ್ಲಿ ಅಪರಾಧಗಳನ್ನು ಪಾಪಗಳನ್ನು ಮಾಡಿದವರಾಗಿದ್ದು ಇಹ ಲೋಕಕ್ಕೆ ಅನುಸಾರವೇ ನಡೆದುಕೊಂಡಿರಿ. ವಾಯುಮಂಡಲದ ಅಧಿಕಾರ ನಡೆಸುವ ಅಧಿಪತಿಗೆ, ಅಂದರೆ ನಂಬಲಲ್ಲದ ದೇವರ ಅವಿಯತೆಗೆ ಪ್ರೇರಿಸಿ ಆತ್ಮನಿಗೆ ಅನುಸಾರವೇ ನಡೆದುಕೊಂಡಿರಿ. 우리 육체와 마음의 원한을 따라. ನಾವೆಲ್ಲರೂ ಕೂಡ ಒಳಗಿದ್ದುಕೊಂಡು ನಮ್ಮ ಒಂದು ಶರೀರದ ಒಂದು ಆಸೆಗೆ ಮತ್ತೆ ಶರೀರದ ಒಂದು ಆಲೋಚನೆ ಎಲ್ಲರೂ ಕೂಡ 세상에 ಹಿಂಬಾಲಿಸಿಕೊಂಡು 아무리 ಹೋದೆವು. 정직하고 착한 사람이고 깨끗한 사람이라도 사탄의 ಹೇಗೆ ಇದ್ದರೂ ಕೂಡ ಆ ಒಂದು ಮನುಷ್ಯ ಎಷ್ಟೇ ಒಳ್ಳೆನಾಗಿದ್ದರು, ಎಷ್ಟೇ ನಿಷ್ಠಾವಂತನಾಗಿದ್ದರು, ಎಷ್ಟೇ ಒಳ್ಳೆ ಮನುಷ್ಯನಾಗಿದ್ದರೂ ಕೂಡ ಆತನು ಆ ಒಂದು ಮನುಷ್ಯನು ಸೈತಾನ ಅಧಿಕಾರದಿಂದ ಬದುಕಿದ್ದಾನೆ ಕೆಳಗೆ. 그냥 자기의 사고, 자기의 그것 가지고 하늘나라에 도달할 수가 없습니다. ಆದ್ರ ಒಂದು ನಿಮಿತ್ತ ಆ ಒಂದು ಮನುಷ್ಯನ ಒಂದು ಜ್ಞಾನದಿಂದ, ಮನುಷ್ಯನ ಒಂದು ಅನುಭವದಿಂದ ಅವರು ದೇವರ ರಾಜ್ಯಕ್ಕೆ 여자가 ಸೇರುವುದಿಲ್ಲ. 하나님 말씀 믿는 걸 저버리고 뱀의 말에 따라서 인간의 역사가 흘러왔기 때문에 인간은 누구를 불문하고 다시 한번 자기 생각을 버리고 하나님께 돌아가야 할 ನೋಡುವಾಗ ಅವಳು ದೇವರ ವಾಕ್ಯವನ್ನು ಪಕ್ಕಕ್ಕೆ ಇಟ್ಟು ಸೈತಾನ ಮಾತನ್ನು ಕೇಳಿ ಹಿಂಬಾಲಿಸಲು ಅದೇ ರೀತಿಯಾಗಿ ಕೊಳ್ಳಲು ಅದರಲ್ಲಿ ನಾವೆಲ್ಲರೂ ಕೂಡ ಅದರಲ್ಲಿ ಕೂಡ ಬೆಳೆದೆವು. ಅದರ ನಿಮಿತ್ತ ನಾವೆಲ್ಲರೂ ಕೂಡ ನಮ್ಮ ಒಂದು ಆಲೋಚನೆ ಪಕ್ಕಕ್ಕೆ ಇಟ್ಟು ದೇವರನ್ನು ಹಿಂಬಾಲಿಸಬೇಕು. 지구를 덮고 있어요. ಅದೇ ಎಲ್ಲ ನೀರು ಯಾವ ಇಡೀ ಭೂಮಿಯನ್ನು ಕೂಡ ತುಂಬಿಕೊಂಡಿದೆ. 하나님의 말씀이 많으니까 어떤 물은 위로 올라가고 어떤 물은 그냥 밑바닥에 그냥 머물러 있었어요. ಯಾವಾಗ ದೇವರ ವಾಕ್ಯ ಬಂತು, ಕೆಲವು ನೀರು ಮೇಲಕ್ಕೆ ಹೋಯಿತು, ಕೆಲವು ನೀರು ಕೆಳಕ್ಕೆ ಬಂತು. 올라가는 물은 어떤 ನೀರು ಮೇಲೆ ಹೋಗಿದ್ದವಲ್ಲ, ಆ ಒಂದು ನೀರುಗಳು, ಆ ಒಂದು ನೀರು ಯಾವುದು? 물인데 변화된 물입니다. ಅದು ನೀರು, ಆದ್ರೆ ಆ ಒಂದು ನೀರು ಮಾರ್ಪಟ್ಟಿದೆ. 그대로 위로 올라갈 수는 없어요. ನೀರು ಮಾತ್ರ ಕೆಳಗೆ ಭೂಮಿ ಮೇಲೆ ಬೀಳ್ತದೆ, ಆದ್ರೆ ನೀರು ಮೇಲೆ ಹೋಗುವುದಿಲ್ಲ ಆಕಾಶಕ್ಕೆ. 희미한 걸로 깨어지면서 변화. ಯಾವಾಗ ನೀರುಗಳೆಲ್ಲ ಕೂಡ ಸಣ್ಣ ಸಣ್ಣ ತುಂಡಾಗಿ ಮಾರ್ಪಟ್ಟವು, ಅವೆಲ್ಲವೂ ಕೂಡ ಮಾರ್ಪಟ್ಟವು, 수증기가 돼서 올라갔어요. ಅವೆಲ್ಲ ಕೂಡ ಆವಿಯಾಗಿ ಮೇಲೆ 그래서 ಹೋಯಿತು. 공중 위에 궁창 위에 떠도는 물이 됐어요. ಅಲ್ಲಿ ಒಂದು ನೀರಿದೆ, ಆ ಒಂದು ಗುಮ್ಮಟದ ಮೇಲಿದೆ. 이건 그냥 이야기가 아닙니다. ಇದು ಸುಮ್ಮನೆ ಒಂದು ಕತೆ ಅಲ್ಲ, 앞으로 이런 일이 한번 일어날 것이에요. ಕೆಲವೊಂದು ಸಂಗತಿಗಳಾಗುತ್ತದೆ. 공중에서 하나님의 나팔 소리와 함께 ವಾಯುಮಂಡಲದಲ್ಲಿ ಆ ಒಂದು ತುತ್ತೂರಿಯ ಶಬ್ದ ದೇವರೊಂದಿಗೆ 예수 그리스도께서 구름을 타고 ಯೇಸು ಕ್ರಿಸ್ತನು ಕೂಡ ಕುದುರೆ ಮೇಲೆ ಬರುತ್ತಾ ವಾಪಸ್ ತಿರುಗಿ ಬರುತ್ತಿದ್ದಾನೆ. 똑같이 이 땅에 사는 사람들인데 ಅದೇ ರೀತಿ ಕೂಡ ಮನುಷ್ಯರೆಲ್ಲ ಕೂಡ ಲೋಕದಲ್ಲಿ ಜೀವಿಸುವ ಹಾಗೆ 마치 어떤 물은 궁창 위로 올라가고 어떤 물은 그냥 그대로 남아 있는 것처럼 ಕೆಲವೊಂದು ನೀರು ಮಾತ್ರ ಮೇಲಕ್ಕೆ ಹೋಯಿತು, ಕೆಲವೊಂದು ನೀರು ಮಾತ್ರ ಕೆಳಕ್ಕೆ ಉಳಿದುಕೊಂಡಿತು. 어떤 사람은 구름 위로 돌려 올라가고 어떤 그냥 남아 있는 사람. ಕೆಲವೊಂದು ಜನರು ಮೋಡಗಳಿಂದ ಮೇಲೆ ಹೋಗುತ್ತಾರೆ, ಕೆಲವೊಂದು ಜನರು ಮತ್ತೆ ಕೆಳಗೆ ಎದ್ದು 어떤 ಬಿಡುತ್ತಾರೆ 사람이 ಅಷ್ಟೇ. 구름 위로 돌려가고
어떤 사람 남아있다. ಎಂತ ಒಂದು ಮನುಷ್ಯರು ಆ ಒಂದು ಮೋಡಗಳಿಂದ ಎತ್ತಲ್ಪಡುತ್ತಾರೆ, ಆದ್ರೆ ಕೆಲವೊಂದು ಎಂತ ಒಂದು ಮನುಷ್ಯರು ಕೆಳಗಡೆ 자기 ಇರುತ್ತಾರೆ. 생각을 가진 사람, ಮನುಷ್ಯರಿಗೆ ಯಾವ ಒಂದು ಸ್ವಂತ ಆಲೋಚನೆ ಇರುತ್ತೋ, 자기 주장, ತಮ್ಮ ಒಂದು ಸ್ವಂತ ಅನಿಸಿಕೆ, 자기의 경험을 믿고 ತಮ್ಮ ಒಂದು ಅನುಭವವನ್ನು ನಂಬಿಕೊಳ್ಳುವುದು. 자기의 지식을 믿는 사람 ಮನುಷ್ಯರು ಯಾರು ತಮ್ಮ ಒಂದು ಜ್ಞಾನ ನಂಬುತ್ತಾರೋ, ಸ್ವಂತ ಜ್ಞಾನ, 변화되지 않고 ಅವ್ರು ಮಾರ್ಪಡುವುದಿಲ್ಲ. 그냥 그들은 이 땅에 머물러 있을 것이다. ಅವರು ಲೋಕದಲ್ಲೇ ಉಳಿದುಕೊಳ್ಳುತ್ತಾರೆ. 하나님의 말씀을 듣고 ಆದ್ರೆ ಇಲ್ಲಿ ದೇವರ ವಾಕ್ಯ ಕೇಳುವಾಗ 자기 생각을 바꾸고 ಯಾವಾಗ ಅವರೆಲ್ಲ ಆಲೋಚನೆಗಳೆಲ್ಲ ಕೂಡ ಬದಲಾವಣೆ ಮಾಡಿಕೊಳ್ಳುತ್ತಾರೋ, 하나님 마음을 같이 받아들인 사람, ಯಾರೆಲ್ಲ ಕೂಡ ದೇವರ ಹೃದಯ ಒಪ್ಪಿಕೊಂಡಿದ್ದಾರೋ, 변화를 입은 사람, ಮನುಷ್ಯರು ಯಾರೆಲ್ಲ ಕೂಡ ಬದಲಾವಣೆ ಹೊಂದಿಕೊಂಡಿದ್ದಾರೋ 살림을 받을 것입니다. ಅವರೆಲ್ಲ ಕೂಡ ಮೇಲೆ ಹೋಗುತ್ತಾರೆ. 노아 홍수 당시에 하나님이 말씀하셨습니다. ನೋಹನ ಒಂದು ಸಮಯದಲ್ಲಿ ದೇವರು ಮಾತಾಡಿದನು, 사람의 죄악이 세상에 관영했다. ಮನುಷ್ಯರ ಪಾಪ ಇಡೀ ತುಂಬಿಕೊಂಡಿತ್ತು ಅಂತ. 내가 세상을 물로 땅과 함께 멸하리라. ನಾನು ಇಡೀ ಪ್ರಪಂಚವನ್ನು ನೀರಿಂದ ನಾಶ ಮಾಡುತ್ತೇನೆ. 그 말씀을 들을 때 ಆ ಒಂದು ಮಾತನ್ನು ಕೇಳುವಾಗ 어떤 일이 왔습니까? ಏನಾಯಿತು? 사람들 말씀을 들었습니다. ಮನುಷ್ಯರೆಲ್ಲರೂ ಕೂಡ ದೇವರ ವಾಕ್ಯವನ್ನು ಕೇಳಿದರು. 노아가 그 말씀을 들었습니다. ಯಾವಾಗ ನೋಹ ಈ ಒಂದು ಮಾತನ್ನು ಕೇಳಿದನೋ, 노아 마음에 물의 심판이 왔습니다. ನೋಹನ ಹೃದಯದಲ್ಲಿ ಆ ಒಂದು ನೀರಿನ ಒಂದು ತೀರ್ಪು ಹೃದಯಕ್ಕೆ ಬಂತು. 하나님이 세상 물로 심판하시고 ದೇವರು ಲೋಕವನ್ನು ನೀರಿಂದ ತೀರ್ಪನ್ನು ಮಾಡುತ್ತಿದ್ದಾನ. 뭐 해야지? ನಾನೇನ್ ಮಾಡ್ಬೇಕು? 아 하나님 방주를 만들어시네. ದೇವರು ಹೇಳಿದ್ರು ಒಂದು ನಾವೇನು ಕಟ್ಟು ಅಂತ. 아 방주를 만들어야 ಆಗ ಹೌದು, ನಾನು ಒಂದು ನಾವೇನು ಕಟ್ಟಲೇಬೇಕು. 노아는 그렇게 생각했습니다. ಹೀಗೆ ನೋವನ ಆಲೋಚನೆ ಮಾಡಿದನು. 말씀이 들어오면서 ದೇವರ ವಾಕ್ಯ ಬಂದ ಹಾಗೆ ಒಳಗೆ 옛날에 없던 다른 생각이 노아를 ಮೊದಲೇ ಇದ್ದಂತ ಆಲೋಚನೆ ನೋಹ ಇರಲಿಲ್ಲ, ಆದ್ರೆ ಈ ಒಂದು ಹೊಸ ಆಲೋಚನೆ ನೋಹ ನಡೆಸ್ತಾ ಇದೆ. ಈಗ 농사를 짓던 노아가 ಯಾರು ಇವು ವ್ಯವಸಾಯ ಮಾಡುತ್ತಿದ್ದನೋ, 삶의 변화가 와서 ಆದ್ರೆ ಜೀವಿತದಲ್ಲಿ ಬದಲಾವಣೆ ಬಂತು. 방주를 만들기 ಆದ್ರೆ ಈಗ ಆತನು ನಾವೇನು ಕಟ್ಟಲಿಕ್ಕೆ 그 ಪ್ರಾರಂಭಿಸಿದನು. 동일한 말씀이 ಅದೇ ಒಂದು ವಾಕ್ಯಗಳು 똑같이 많은 사람들의 귀에 들렸습니다. ಅನೇಕ ಜನರ ಕಿವುಗಳಿಗೆ ಬಿತ್ತು ಈ ಒಂದು ವಾಕ್ಯಗಳು. 근데 그들은 사탄이 준 그 마음을 가지고 새로운 하나님 말씀을 ಆದ್ರೆ ಅವರು ಸೈತನ ಕೊಟ್ಟಂತ ವಾಕ್ಯಗಳು ಹೃದಯ ಇಟ್ಟುಕೊಂಡರು, ದೇವರು ಕೊಟ್ಟಂತ ಹೊಸ ವಾಕ್ಯವನ್ನು 하와가 ಒಪ್ಪಿಕೊಳ್ಳಲಿಲ್ಲ. 하나님의 말씀을 받아 있다가 ಅವಳು ದೇವರ ವಾಕ್ಯವನ್ನು ಹೊಂದಿಕೊಂಡಿದ್ದಳು. 뱀의 말을 들었을 때 거부를 해야 하는데 ಯಾವಾಗ ಸೈತನವನ್ನು ಮಾತನ್ನು ಕೇಳಿದ್ರು ಅವಳು ತಿಳಿಯಬೇಕಾಗಿತ್ತು. 하와는 하나님 말씀을 버리고 뱀의 말을 받아. ಆದ್ರೆ ಹವ್ವಳು ದೇವರ ವಾಕ್ಯನ ತಳ ಹಾಕಿ ಒಂದು ಸರ್ಪ ಹೇಳಿದಂತ ಮಾತುಗಳನ್ನು 뱀의 ಒಪ್ಪಿಕೊಂಡಳು. 말을 들은 우리 인간들이 ಮನುಷ್ಯರೆಲ್ಲವೂ ಕೂಡ ಒಂದು ಸರ್ಪನ ಮಾತನ್ನು ಒಪ್ಪಿಕೊಳ್ಳುತ್ತಾರೋ, 하나님의 말씀을 들을 때 ಯಾವಾಗ ದೇವರ ವಾಕ್ಯನ ಕೇಳುತ್ತಾರೋ ಅವರು, 뱀의 말을 버리고 그 말씀 받아들여 ಯಾವಾಗ ಸರ್ಪನ ಒಂದು ಮಾತುಗಳನ್ನು ತಳ್ಳಾಕಿ ದೇವರ ವಾಕ್ಯನ ಒಪ್ಪಿಕೊಳ್ಳುತ್ತೇವೋ, 변화가 일어나. ಆಗ ಬದಲಾವಣೆ ಬರುತ್ತದೆ. 새로워지는 거예요. ನಾವೆಲ್ಲರೂ ಕೂಡ ಹೊಸದಾಗಿ 그러나 ನೂತನವಾಗುತ್ತೇವೆ. 사람들이 그렇지 않습니다. ಆದ್ರೆ ಮನುಷ್ಯರು ಹಾಗಲ್ಲ. 성경을 읽고 있지만 ಅವ್ರು ದೇವರ ವಾಕ್ಯ ಓದಿದ್ರು ಕೂಡ 하나님을 믿는다고 하지만 ಅವ್ರು ಹೇಳ್ತಾರೆ ದೇವರು ನಂಬ್ತಾ ಇದ್ದೀನಿ ಅಂತ. 자기 마귀가 넣어준 그 생각을 굳게 가지고 ಅವರಿಗೆ ಸೈತನ ಕೊಟ್ಟುವಂತ ಆಲೋಚನೆ ಬಹಳ ಬಲವಾಗಿರುತ್ತದೆ 하나님 ಅವರಲ್ಲಿ. 말씀을 받아들이지 않습니다. ಅವರು ದೇವರ ವಾಕ್ಯವನ್ನು ಒಪ್ಪಿಕೊಳ್ಳುವುದಿಲ್ಲ. 그냥 하나님 말씀을 들어도 ಅವರು ದೇವರ ವಾಕ್ಯನ ಕೇಳುತ್ತಾರೆ. 자기 마음이 변치 않는 상태, 자기 마음의 기본을 유지하면서 ಅವ್ರ ಹೃದಯಗಳು ಮಾರ್ಪಡುವುದಿಲ್ಲ. ಅವ್ರು ಹೇಗಿದ್ದಾರೋ ಹಾಗೆ ಉಳಿದುಕೊಳ್ಳುತ್ತಾರೆ. 하나님 말씀을 듣기만 한다. ಅವ್ರು ದೇವರ ವಾಕ್ಯನ ಮಾತ್ರ ಕೇಳುತ್ತಾರೆ 그 ಅಷ್ಟೇ. 사람의 마음은 말씀이 오기 전에 똑같아. ಆ ಒಂದು ಮನುಷ್ಯರ ಹೃದಯ ದೇವರ ವಾಕ್ಯ ಬರೋಕಿನ ಮುಂಚೆ ಹೇಗಿತ್ತು ಹಾಗೆ 노아 ಇರುತ್ತದೆ. 홍수 당시 하나님이 물로 세상을 심판한다고 하셨을 때 ಆ ಒಂದು ನೋಹನ ಸಮಯದಲ್ಲಿ ದೇವರು ನೀರಿಂದ ನಾನು ತೀರ್ಪು ಮಾಡುತ್ತೇನೆ ಅಂತ ಹೇಳಿದನು. 노아는 자기 생각을 하나님 말씀 ನೋಹ 받아들였기 ತನ್ನ ಒಂದು 때문에 ಸ್ವಂತ ಆಲೋಚನೆಯನ್ನು ತಳ್ಳಾಕಿ ದೇವರ ಒಂದು ವಾಕ್ಯನ 그 ಒಪ್ಪಿಕೊಂಡನು. 사람 변화가 왔지. ಆತನ ಜೀವಿತದಲ್ಲಿ ಬದಲಾವಣೆ ಬಂತು. 다른 사람들 그렇지는 ಅದೇ 못했어요. ರೀತಿಯಾಗಿ ಕೂಡ ಬೇರೆ ಒಂದು ಮನುಷ್ಯರ ಜೊತೆ ಆಗಲಿಲ್ಲ. 하나님의 말씀이 있기 전이나 있으나 받아들이기 전에 하니까 받아들이지 않으니까 전혀 같았어요. ಅದು ದೇವರ ವಾಕ್ಯನ ಇಲ್ಲವಾ ಅವರು ಒಪ್ಪಿಕೊಳ್ಳಲಿಲ್ಲ. ಆದ್ರೆ ಅದೇ ರೀತಿಯಾಗಿ ಉಳಿದುಕೊಂಡರು ಅವರು. 그전 여전히 농사 ಅವರೆಲ್ಲರೂ ಕೂಡ ವ್ಯವಸಾಯ ಮಾಡೋದ್ರಲ್ಲಿ ನಿರತರಾದರು. ಅಲ್ಲಿ ತೋಟ ಮಾಡಲಿಕ್ಕೆ ಇನ್ನೂ ಹಾಗೆ ಮುಂದುವರೆದರು. ಅವರು ದೊಡ್ಡಿಗಳನ್ನು ಮಾಡಿಕೊಂಡರು, 집을 짓고 ಮನೆಗಳನ್ನು ಮಾಡಿಕೊಂಡರು, 장사를 하고 ವ್ಯವಹಾರಗಳನ್ನೆಲ್ಲ ಕೂಡ ಮುಂದುವರಿಸಿದರು. ಹೀಗೆ ಅವರು ಜೀವಿಸಿದರು. 변화가 없었습니다. ಅವರಲ್ಲಿ ಯಾವುದೇ ಕೂಡ ಬದಲಾವಣೆ ಇಲ್ಲ. 하나님이 물로 세상을 심판하실 때 ಯಾವಾಗ ದೇವರು ಲೋಕಕ್ಕೆ ನೀರಿಂದ ತೀರ್ಪು ಮಾಡಿದನೋ 누구만 살았습니다. ಯಾರು ಬದುಕಿದ್ರು ಆ ಒಂದು ಸಮಯದಲ್ಲಿ? 변화받은 그들만 구원을 받을 수가 있었어요. ಯಾರು ಮಾರ್ಪಟ್ಟಿದ್ದರೋ ಮತ್ತೆ ಯಾರು ರಕ್ಷಣೆ ಹೊಂದಿಕೊಂಡಿರೋ ಅವ್ರು ಮಾತ್ರ. 놀라운 사실이 아니었습니다. ನಿಜವೂ ಕೂಡ ಈ ಒಂದು ಅದ್ಭುತವಾದ ಸಂಗತಿ ಇದು. 자, 우리는 성경을 봅니다. ದೇವರ ವಾಕ್ಯ ನೋಡ್ರಿ. 성경 속에서 예수님이 오셨을 때 어떤 역사가 일어났어요? ದೇವರ ವಾಕ್ಯದಲ್ಲಿ ಯೇಸು ಬಂದಾಗ ಏನಾಯಿತು? 그들은 예수님의 말씀을 들었습니다. ಅವರು ಯೇಸುವಿನ ವಾಕ್ಯವನ್ನು ಕೇಳಿದರು. 그들은 예수님의 말씀을 듣고 그냥 자기 판단을 따른 게 아니라 ಅವರು ಯೇಸುವಿನ ಮಾತನ್ನು ಕೇಳಿದರು. ಅವರು ಸ್ವಂತ ಒಂದು ತೀರ್ಪನ್ನು ಹಿಂಬಾಲಿಸದೆ 자기 생각을 버리고 예수님의 말씀을 받은 사람들은 다 변화. ಯಾರೆಲ್ಲ ಕೂಡ ಮನುಷ್ಯರು ದೇವರ ಯೇಸುವಿನ ಮಾತನ್ನು ಒಪ್ಪಿಕೊಂಡು ತಮ್ಮ ಒಂದು ಆಲೋಚನೆ ತಳ್ಳಾಕಿದ್ರೆ ಅವರ ಜೀವಿತ ಬಹಳ ವ್ಯತ್ಯಾಸವಾಗಿ ಮಾರ್ಪಟ್ಟಿದೆ. 지난번에 우리가 얘기를 했습니다만 ನಾವೆಲ್ಲರೂ ಕೂಡ ಕೊನೆ ಸಮಯದಲ್ಲಿ ಮಾತಾಡಿದೆವು. 내가 볼 때 분명히 죄인인데 ನನ್ನ ಕಣ್ಣಲ್ಲಿ ನಾನು ಪಾಪಿಯಾಗಿ ಕಾಣಿಸುತ್ತೇನೆ. 여러분 성경 말씀은 ಆದ್ರೆ ದೇವರ ಒಂದು ವಾಕ್ಯಗಳು 의롭다고 하셨습니다. ಅದು ನಮ್ಮನ್ನು ನೀತಿವಂತರಂತ ಕರೀತಾ ಇದೆ. 내 생각을 가지고 있으면 그 말씀을 받아들일 수. ಯಾವಾಗ ನನ್ನ ಸ್ವಂತ ಆಲೋಚನೆ ಇರುತ್ತದೋ ನಿಜವಾಗಿ ಕೂಡ ಒಂದು ಮಾತನ್ನು ಒಪ್ಪಿಕೊಳ್ಳೋಕೆ ಆಗುದಿಲ್ಲ. 내가 하나님의 말씀에 의롭다는 그 말씀 내 마음에 받아들였다면 나는 죄인이라고. ಆದ್ರೆ ನಾನು ದೇವರ ವಾಕ್ಯನ
ವಾಕ್ಯನ ಒಪ್ಪಿಕೊಂಡರೆ ಅಲ್ಲಿ ಹೇಳ್ತಿರೋದು ನಾನು ನೀತಿವಂತನಂತ ಅಂತ ಹೇಳುವಾಗ ನಿಜವಾಗಿ ಕೂಡ ನಾನು ಪಾಪಿ ಅಂತ ಹೇಳುವುದಿಲ್ಲ. 만일 내가 죄인이라고 생각을 했었는데 ನಿಜವಾಗಿ ಕೂಡ ಅಂದುಕೊಂಡಿದ್ದೇನೆ ಪಾಪಿ ಅಂತ. 하나님이 의롭다고 말씀하셨다면 ಆದ್ರೆ ದೇವ್ರು ಹೇಳಿದ್ರು ನಾನು ನೀತಿವಂತ ಅಂತ. 그 말씀 받아들이면 내가 죄인일 수가 없고 ನಿಜವಾಗಿ ಕೂಡ ನಾನು ಎಲ್ಲ ವಾಕ್ಯ ಒಪ್ಪಿಕೊಂಡರೆ ನಾನು ಪಾಪಿ ಆಗಿರುವುದಿಲ್ಲ, ನಾನು ನೀತಿವಂತನಾಗಿರುತ್ತೇನೆ. 사람들이 하나님 말씀 듣고 변화를 ಆದ್ರೆ ಮನುಷ್ಯರೆಲ್ಲರೂ ಕೂಡ ದೇವರ ವಾಕ್ಯ ಕೇಳುತ್ತಾರೆ, ಅವರಲ್ಲಿ ನಿಜವಾದ ಬದಲಾವಣೆ ಬರುವುದಿಲ್ಲ. 똑같이 이 땅을 듣고 ಅದೇ ರೀತಿಯ ಕೂಡ ಆ ಒಂದು ನೀರು ಎಲ್ಲವೂ ಕೂಡ ಭೂಮಿಯನ್ನು ತುಂಬಿಕೊಂಡಿದ್ದ ಹಾಗೆ. 하나님의 말씀이 탁 떨어지면서 ಆದ್ರೆ ದೇವರ ವಾಕ್ಯ ಕೆಳಗೆ ಬಂದಾಗ 물이 궁창 위의 물과 궁창 아래 ಆದ್ರೆ ನೀರೆಲ್ಲ ಕೂಡ ವಿಂಗಡ ಹೊಂದಿಕೊಂಡು ಮೇಲೆ ಒಂದು ಆ ಗುಮ್ಮಟದ ಮೇಲೆ ಮತ್ತೆ ಗುಮ್ಮಟದ ಕೆಳಗೆ. 궁창 위의 물은 ಆ ಗುಮ್ಮಟದ ಮೇಲಿದ್ದ ನೀರು, ಆ ಒಂದು ನೀರು ಎಂತದ್ದು? 변화를 입은 물이었어. ಆ ಒಂದು ನೀರು ಬದಲಾವಣೆ ಆಗಿದ್ದ ನೀರು. 제가 옛날에 김천에서 복음을 전할 ಬಹಳ 때 ದಿನಗಳಿಂದ ನಾನು ಕಿಮ್ಚನಲ್ಲಿ ಕೂಡ ದೇವರ ಸುವಾರ್ತೆ ಸಾರುವಾಗ 배성만이라는 학생이 ಒಬ್ಬ 있었어요. ವಿದ್ಯಾರ್ಥಿ ಹೆಸರಿತ್ತು ಪೇಸಂಗ್ಮನ್ ಅಂತ. 그 학생이 와서 구원을 받았습니다. ಆ ವಿದ್ಯಾರ್ಥಿ ಬಂದು ರಕ್ಷಣೆ ಹೊಂದಿಕೊಂಡನು. 너무너무 그 학생이 변한 ಆ ವಿದ್ಯಾರ್ಥಿ ಬಹಳವಾಗಿ ಮಾರ್ಪಟ್ಟನು. 어린 중학생이었는데 ಆತನು ಯೌವನಸ್ಥ ಮಿಡ್ಲ್ ಸ್ಕೂಲ್ ವಿದ್ಯಾರ್ಥಿಯಾಗಿದ್ದ. 그 자기 동생들 다 구원을 ತನ್ನೆಲ್ಲ ಒಡ ಹುಟ್ಟಿದ್ರು ಕರೆದುಕೊಂಡು ಬಂದ ಅವರೆಲ್ಲರೂ ಕೂಡ ರಕ್ಷಣೆ 그 ಹೊಂದಿಕೊಂಡರು. 학생 교회를 나오질 않았어요. ಒಂದಿನ ಆ ಒಂದು ವಿದ್ಯಾರ್ಥಿ ಸಭೆಗೆ ಬರೋದನ್ನು ನಿಲ್ಲಿಸಿದನು. 나중에 이제 그 집에 가보니까 ಅದಾದ ಮೇಲೆ ನಾನು ಅವ್ರ ಮನೆಗೆ ಹೋದೆ. 엄마는 미신을 믿는 사람이었습니다. ಅವರ ತಾಯಿ ಒಂದು ಮೂಢನಂಬಿಕೆಯನ್ನು ನಂಬುತ್ತಿದ್ದರು. 늘 1년에 몇 차례 큰 구설하는 그 ಒಂದು ಸ್ತ್ರೀ ವರ್ಷಕ್ಕೆ ಎಷ್ಟೋ ಸಾರಿ ಕೂಡ ಕಾಣಿಕೆಯನ್ನು ಕೊಡುತ್ತಿದ್ದಳು. 단골 점쟁이가 있었어요. ಅಲ್ಲಿ ಒಬ್ಬ ಕಣಿ ಹೇಳೋ ತರ ಪ್ರತಿ ಸಾರಿ ಕೂಡ ಹೋಗುತ್ತಿದ್ದಳು. ಅವಳು 점쟁이 찾아갔는데 ಅವಳು ಕಣಿ ಹೇಳೋ ಹತ್ರ ಹೋದಳು. 그 점쟁이가 당연히 죽을 거라고 얘기를 했어요. 나에게 들은 아이들이 엄마 예수 믿어요. 예수 믿다고 안 죽어. 예수 믿어. ಮಕ್ಕಳು ಹೇಳ್ತಿದ್ರು, ಅಮ್ಮ ಯೇಸು ನಂಬು ನೀನ್ ಸಾಯುವುದಿಲ್ಲ ಅಂತ. 그 말을 듣다가 엄마가 에이 모르겠다. 예수 믿자. ಅದಾದ್ರೆ ಆ ತಾಯಿ ಹೇಳಿದ ಮೇಲೆ ಅದನ್ನ ಮರ್ತು ಬಿಡು, ಯೇಸು ನಂಬೋಣ. 그날 마음을 바꾸었어요. ಆ ಒಂದು ರಾತ್ರಿ ತನ್ನ ಹೃದಯ ಮಾಡಿಸ್ಪಡಿಸ್ಕೊಂಡಳು ಅವಳು. 제가 찾아갔습니다. ಮತ್ತೆ ನಾನು ಅಲ್ಲಿ ಹೋದೆ. 온 가족이 조용히 앉아 하나님 말씀을 들었어요. ಇಡೀ ಒಂದು ಕುಟುಂಬ ಸಮಾಧಾನದ ಕೂತುಕೊಂಡು ದೇವರ ವಾಕ್ಯನ ಕೇಳಿದರು. 그 가정에 마음을 바꾼 일이 있었어요. ಹೃದಯ ಒಂದು ಮಾರ್ಪಡುವಿಕೆ ಆ ಒಂದು ಕುಟುಂಬದಲ್ಲಿ ಆಯಿತು. 그 엄마가 마음을 바꾼 뒤에 그 가정이 달라졌어요. ತಾಯಿ ಹೃದಯ ಮಾರ್ಪಡಿಸಿಕೊಂಡಾದ ಮೇಲೆ ಇಡೀ ಕುಟುಂಬವು ಕೂಡ ಮಾರ್ಪಟ್ಟಿತು. 구원을 받았어요. ಆ ಒಂದು ಸಂಜೆ ಇಡೀ ಕುಟುಂಬದ ಎಲ್ಲರೂ ಕೂಡ ರಕ್ಷಣೆ ಹೊಂದಿಕೊಂಡರು. 예수님의 보혈이 그 어머니와 모든 죄를 사하신 이야기를 ನಾನು ಹೇಳಿದೆ ಹೇಗೆ ಯೇಸು ಕ್ರಿಸ್ತನ ರಕ್ತ ಎಲ್ಲಾ ಪಾಪಗಳು ಮತ್ತೆ ಇಡೀ ಪಾಪಗಳೆಲ್ಲ ಕೂಡ ತೊಳೆದಿದೆ ಅಂತ. 그분들은 그 더러운 모든 죄를 예수님 보혈로 눈처럼 희게 씻었습니다. ಎಲ್ಲ ದುಷ್ಟ ಪಾಪಗಳು ಕೂಡ ಹಿಮದಂತೆ ಬೆಳುಪಾಗಿ ತೊಳೆಯಲ್ಪಟ್ಟಿದೆ ಯೇಸುವಿನ ಮೂಲಕ ಅಂತ. 그날 저는 기쁜 날이 없었어요. ಅವ್ರು ಯಾವುದೇ ಕೂಡ ಸಂತೋಷದ ದಿನ ಇರಲಿಲ್ಲ ಆ ಒಂದು ರಾತ್ರಿ 며칠 ಇದ್ದಷ್ಟು. 뒤에 선만이가 연락을 했습니다. ಆದ ಮೇಲೆ ಸುಮ್ಮನೆ ಅವರ ತಾಯಿ ನನಗೆ ಫೋನ್ ಮಾಡಿದ್ರು. 전도사님 교회 형제하면 다 같이 오시고 우리 집 오늘 저에게 식사 좀 하시죠. ಸೇವಕರೇ, ನೀವು ಸಭೆಯಲ್ಲಿರುವಂತ ಎಲ್ಲ ಸಹೋದರ ಎಲ್ಲರೂ ಕೂಡ ಕರೆದುಕೊಂಡು ಬರ್ರಿ ನಮ್ಮಲ್ಲಿ ಊಟ 그 ಮಾಡೋಣ 집에는 ಅಂತ 늘 ಹೇಳಿದರು. 해마다 구설하던 버릇이 있어서 ಆ ಒಂದು ಕುಟುಂಬ ಪ್ರತಿ ವರ್ಷ ಕೊಡುವಂತ ಕಾಣಿಕೆ 지금 미신을 섬기다가 예수님 돌아가니 그 두려운 거예요. 구설 한번 해야 하는데 예수 구설 한번 하자. ಆದ್ರೆ ಈಗ ಆ ಒಂದು ಮೂಢ ಭಕ್ತಿಯನ್ನು ಬಿಟ್ಟು ಆ ಒಂದು ಕಾಣಿಕೆನವರು ಕೊಡೋದು ಬಿಟ್ಟು ಈಗ ಅವರೆಲ್ಲರೂ ಕೂಡ ಯೇಸುವನ್ನು ನಂಬಿ ಅವರೆಲ್ಲ ಕೂಡ ಸಂತೋಷದ ಸಂಭ್ರಮ 진짜 ಮಾಡುತ್ತಿದ್ದಾರೆ. 큰 상을 차려놨어. ಅಲ್ಲಿ ಬಹಳ ಮಾಂಸದಿಂದ ತುಂಬಿಕೊಂಡಿತ್ತು ಇಡೀ. 돼지 대가리 없지 굿하는 거라고 똑같이 ಅಲ್ಲಿ ಹಂದಿ ತಲೆ ಎಲ್ಲವೂ ಕೂಡ ಅಲ್ಲೇ ಇತ್ತು ಎಲ್ಲವೂ ಕೂಡ. 그래서 이제 우리 그날 저녁에 예배를 드리고 정말 배고플 때 떡도 많이 먹고 ನಿಜ ಕೂಡ ಒಂದು ಸಮಯದಲ್ಲಿ ನಾವು ಕೂಟಕ್ಕೆ ಹೋದೆವು, ದೇವರ ವಾಕ್ಯನ ಹೇಳಿದ್ವಿ, ಎಲ್ಲರೂ ಕೂಡ ನಾವು ಹೊಟ್ಟೆ ಹಸಿವಿನಿಂದ ತುಂಬಿಕೊಂಡಿದ್ದೆವು. ಆದ್ರೆ ಎಲ್ಲರೂ ಕೂಡ ಸಹೋದರರೆಲ್ಲರೂ ಕೂಡ ಕೇಕ್ ಅಲ್ಲಿರುವಂತ ಎಲ್ಲರೂ ಊಟ ಮಾಡಿದ್ದೆವು. 아무것도 아닙니다. ಸೇವಕರು ಇದೇನು ಕೂಡ ಅಲ್ಲ. 저 사람 그 다음에 돈을 ನಿಮ್ಗೆ ಗೊತ್ತಾ ನಾವು ಮೊದಲೇ ಕಾಣಿಕೆ ಕೊಡುವುದಕ್ಕಿಂತ ಮುಂಚೆ ಎಷ್ಟು ಆಗ್ತಿತ್ತು ಅಂತ? ಅದು 1년에 큰 것을 4번 5번 합니다. ನಾವು ವರ್ಷಕ್ಕೆ ಬಹಳ ಒಂದು ಕಾಣಿಕೆಯನ್ನು ಕೊಡ್ತಿದ್ದೆವು, 4-5 ಸಾರಿ. 그거는 목신 가져만 ನಿಜವೂ ಕೂಡ ಅದನ್ನ ಬಿಟ್ಟರೆ ನಾನು ಹೋಗಿ ಆ ಒಂದು ಕಟ್ಟಿಗೆ ದೇವತೆ ಹತ್ರ ಹೋಗಿ ನಾನು ಸಾಯುತ್ತಿದ್ದೆ. ಅವರೆಲ್ಲರೂ ಕೂಡ ಒಂದು ಮರದ ಒಂದು ದೇವತೆ ತೆಗೆದುಕೊಂಡು ಬಂದು ಹೇಳ್ತಿದ್ದರು, ಇದು ನಿನಗೆ ಸಾಯಿಸಿ ಬಿಡ್ತೀನಿ ಅಂದ್ರೆ ನೋವನ್ನು ಕೊಡುತ್ತಿದೆ ಅಂತ. ಅದಕ್ಕೋಸ್ಕರ ಹೇಳ್ತಿದ್ರು, ಈ ಒಂದು ಕಾಣಿಕೆ ಕೊಟ್ರೆ ನೀನು ಗುಣ ಹೊಂದ್ಕೊಂತೀಯ. ಆಗ ಸುಮ್ಮನ ಅವರ ತಾಯಿಯವರು ಕೂಡ ಬಾಯಿ ಬಿಟ್ಟು ಮಾತಾಡಿದರು. ಜಯ ಕೂಡ ಅವ್ರು ಹೇಳಿದ್ರು, ಬಹಳ ಇಷ್ಟವಂತ ಹೇಳ್ಬೇಕಂತ ಹೇಳಿದ್ರೆ ಹೇಳ್ತಿದ್ರು, ಇದು ಒಂದು $20 ಆಗುತ್ತೆ, ಅದೊಂದು $30 ಆಗುತ್ತೆ ಅಂತ. ಅದಾದ್ರೆ ನೋಡುದಾದ್ರೆ ಬರೀ $20 ಆಗುತ್ತಿತ್ತು, ಇನ್ನೊಂದು ಎಷ್ಟು ಡಾಲರ್ ಅವಳು ಹಿಡ್ಕೊಳ್ತಿದ್ದಳು. 저 뭐야 늘 2만 원 들고 또 돈 물어내라 엘 먹고. ಆದ್ರೆ ಅವ್ರ ಗಂಡನ ಹೇಳ್ತಿದ್ದಳು, ಯಾವಾಗ ಕಾಣಿಕೆ ಕೊಡುತ್ತಿದ್ದನೋ $15 ಕೊಡ್ತಾ ಇದ್ದಾರೆ ಅಂತ. ಆದ್ರೆ ನೋಡುವಾಗ $20 ಹೆಚ್ಚಾಗಿ ಕೂಡ ಕೊಡ್ತಾ ಇದ್ರು. 그날 마음 한 번을 바꾸어. ಆದ್ರೆ ಆ ಒಂದು ದಿನ ಅವಳ ಹೃದಯವನ್ನು ಮಾರ್ಪಡಿಸಿಕೊಂಡಳು. 그 가정에 평화가 ಆ 왔어. ಕುಟುಂಬಕ್ಕೆ ನಿಜವಾದ ಸಮಾಧಾನ 그 가정에 ಬಂತು, 기쁨이 왔어. ಉಲ್ಲಾಸ ಬಂತು ಆ ಕುಟುಂಬದಲ್ಲಿ. 사도 바울이
담에서 올라가게 그 마음을 ಅಪೊಸ್ತಲನಾದ ಪೌಲನು ದಮಸ್ಕ ಒಂದು ದಾರಿಯಲ್ಲಿ ಹೋಗುವಾಗ ಆತನ ಹೃದಯ ಕೂಡ ಬದಲಾವಣೆ 그냥 ಆಯಿತು. 예수님 앞에 나온 모든 다 마음을 ಯಾರೆಲ್ಲ ಕೂಡ ಯೇಸುವಿನ ಮುಂದೆ ಬಂದರು ಅವ್ರ ಹೃದಯನ ಬದಲಾಯಿಸಿಕೊಂಡರು. 니고데모는 자기 마음을 바꾸지 않고 예수를 믿으라니까 믿어질 수 ಆದ್ರೆ ನಿಕೋದೇಮಸನು ಕೂಡ ತನ್ನ ಹೃದಯನ ಬದಲಾವಣೆ ಮಾಡಿಕೊಳ್ಳದೆ ಯೇಸು ನಂಬಬೇಕೆಂದು 자기 ಅಂದುಕೊಂಡಿದ್ದನು. ಆದ್ರೆ 생각을 ಆಗಲ್ಲ 바꾸지 ಅದು. 않고 예수를 이해할 수가 ಆದ್ರೆ ಆತನು ಯೇಸುವನ್ನು ಅರ್ಥ ಮಾಡಿಕೊಳ್ಳೋಕಾಗಿಲ್ಲ. ಅದನ್ನ ಪ್ರಯತ್ನ ಪಟ್ಟ ಯೇಸುವನ್ನು ಅರ್ಥ ಮಾಡಿಕೊಳ್ಳೋದಕ್ಕೋಸ್ಕರ ಆದ್ರೆ 아무런 ಆಗಲಿಲ್ಲ ಅದು. 변화가 없이 대화가 끝나. ನಿಕೋದೇಮಸನ ಮಾತುಕತೆ ಏನು ಕೂಡ ಬದಲಾವಣೆ ಆಗದೆ ಮುಗಿದು ಹೋಯಿತು. 그러나 예수님 앞에 나온 모든 사람의 ಆದ್ರೆ 마음은 ಯಾರೆಲ್ಲ ಕೂಡ ಜನರು ಯೇಸು ಕ್ರಿಸ್ತನ ಮುಂದೆ ಬಂದರು ಅವರೆಲ್ಲರೂ ಕೂಡ ಹೃದಯವನ್ನು ಬದಲಾವಣೆ 지금 내 ಮಾಡಿಕೊಂಡರು. 생각엔 아닌 것 같은데 ಅದು ನಿಜವಾಗಿ ಕೂಡ ನನ್ನ ಆಲೋಚನೆ ಪ್ರಕಾರ ಕಾಣಿಸುವುದಿಲ್ಲ ಸರಿಯಾಗಿ. 주님의 말씀이 이렇게 말씀하시니 ಆದ್ರೆ ಇದು ಒಂದು ದೇವರ ವಾಕ್ಯ ಹೇಳುತ್ತದೆ ಹೀಗೆ. 그러면 사람들이 다 변해버렸어요. ಅದರಿಂದ ಅನೇಕ ಜನರು ಕೂಡ ಮಾರ್ಪಡುತ್ತಾರೆ. 여러분 성경에 나타나는 모든 사람은 마음의 변화에 ಯಾವಾಗ ಸತ್ಯವೇದದಲ್ಲಿ ಬದಲಾವಣೆ ಆಗಿದ್ದ ವ್ಯಕ್ತಿಯನ್ನು ನೋಡುವಾಗ ಅವರು ಮೊದಲನೇದಾಗಿ ತಮ್ಮ ಹೃದಯದ ಬದಲಾವಣೆ ಆದರು. 수천 년 동안 우리 생각을 지배하고 있던 그 사탄의 생각을 버리고 ಸಾವಿರ ವರ್ಷಗಳಿಂದ ಆಳ್ವಿಕೆ ಮಾಡಿದಂತ ಸೈತನ ಒಂದು ಆಲೋಚನೆ ತೆಗೆದು ಹಾಕಿ 나를 이끌어준 그 생각을 ಅನೇಕ ವರ್ಷಗಳಿಂದ ನಡೆಸಿದಂತ ಒಂದು ಆಲೋಚನೆಯನ್ನು ತೆಗೆದು ಹಾಕುವಾಗ 저는 종종 귀신 들린 사람들께 ಸಮಯಕ್ಕೆ 이야기합니다. ಸಮಯಕ್ಕೆ ನಾನೆಲ್ಲರೂ ಕೂಡ ದೆವ್ವ ಹಿಡಿದಂತ ಮನುಷ್ಯರ ಜೊತೆ ಮಾತಾಡುತ್ತೇನೆ. 귀신이 너 뭐 죽어라고 얘기하지 ದೆವ್ವ ಹೇಳುತ್ತೆ ನೀನು ಹೋಗು ಸಾಯು ಅಂತ, ಹೌದಲ್ಲ? 그런다는 거예요. ಅವ್ರು ಹೇಳಿದ್ರು ಹೌದು ಅಂತ. 마음속에서 귀신이 너 이번에 도박을 해. ದೆವ್ವವು ಹೃದಯದಲ್ಲಿ ಮಾತಾಡುತ್ತಿದೆ, ಹೇ ಹೋಗು ದುಜಾಡಕ್ಕೆ, ನೀನು ಹೋಗಿ ಗೆದ್ಕೊಂಡು ಬರ್ತೀಯಾ 너 ಅಂತ. 이렇게 하면 잘 될 거야. 그래서 널 잘 된다는 소리에 ಅವನ ದೆವ್ವ ಹೇಳುತ್ತೆ ನೀನು ಹೀಗೆ ಮಾಡು ಹಾಗೆ ಮಾಡು ಅಂತ. ಆಗ ನಿಜವಾಗಿ ಕೂಡ ಅವರು 말은 ವಂಚಿಸಲ್ಪಡುತ್ತಾರೆ. 사탄의 음성을 듣는 겁니다. ಅನೇಕ ಜನರು ಸೈತಾನ ಮಾತನ್ನು ಕೇಳ್ತಾರೆ, ಹೇಗೆ ಅವಳು ಕೇಳಿದ ರೀತಿಯಲ್ಲೇ. 그래서 그 사탄의 음성을 듣다 보면 하와가 뱀의 음성을 들으면서 하나님 ಅವ್ರು ಹೇಗೆ ದೇವರ 말씀을 ಹೇಗೆ ಅವರೆಲ್ಲರೂ ಕೂಡ ಸೈತಾನ ಒಂದು ಮಾತನ್ನು ಕೇಳಿದರು, ಅದೇ ರೀತಿಯಾಗಿ ಕೂಡ ಅವಳು ಕೂಡ ಕೇಳಿದ ರೀತಿಯಲ್ಲಿ ಅದಾದ ಮೇಲೆ ಅವರು 사탄의 ದೇವರನ್ನು 음성을 ಬಳಸುವುದಿಲ್ಲ. 들으면서 하나님을 따라갈 수가 없었어요. ಯಾವಾಗ ಸೈತಾನ ಮಾತನ್ನು ಕೇಳುತ್ತಾರೋ ಆಗ ಅವರು ನಿಜವಾಗಿ ಕೂಡ ದೇವರನ್ನು 그렇기 때문에 ಬಳಸಲಾಗುವುದಿಲ್ಲ. 사람이 하나님과 멀어져. ಅದಕ್ಕೋಸ್ಕರ ಮನುಷ್ಯರೆಲ್ಲರೂ ಕೂಡ ದೇವರಿಂದ ದೂರ ಆಗುತ್ತಾರೆ. 생각을 가진 사람은 지금까지 지난 생각을 해요. ತಮ್ಮ ಒಂದು ಆಲೋಚನೆ ಮೂಲಕ ತಮ್ಮ ಹಳೆಯ ಜೀವಿತ 내 ನೆನೆಸಿಕೊಳ್ಳುತ್ತಾರೆ. 마음의 생각을 따라한 일들이 나를 패망시키는 ನನ್ನ ಒಂದು ಆಲೋಚನೆ ಒಂದು ಜೀವಿತ ನಿಮಿತ್ತ ಅದು ನನ್ನ ನಾಶನಕ್ಕೆ 그러나 ತೆಗೆದುಕೊಂಡು 사람들이 ಹೋಯಿತು 그걸 ಅಷ್ಟೇ. 발견하면서 ಆ ಮನುಷ್ಯರೆಲ್ಲರೂ ಕೂಡ ಇದನ್ನು ಕಂಡುಕೊಳ್ಳುವಾಗ 내가 내 생각을 따라 살았더니 이 진짜 어리석어. ನಿಜವಾಗಿ ಕೂಡ ಅದು ಬಹಳ ಮೂರ್ಖ ನನ್ನ ಒಂದು ಆಲೋಚನೆ ಹಿಂಬಾಲಿಸಿಕೊಂಡು 그래서 어느 ಜೀವಿಸಿದಲ್ಲಿ 날 자기 날 불신하게 ಒಂದಿನ ತಮ್ಮನ್ನು ಬಂದುಕೊಂಡು ನಿಜವಾಗಿ ಕೂಡ ತಮ್ಮ ಮೇಲೆ ಅಪನಂಬಿಕೆ ಪಡುತ್ತಾರೆ. 자기를 불신했을 때 하나님의 말씀을 ಯಾವಾಗ ತಮ್ಮ ಮೇಲೆ ತಾವು ಅಪನಂಬಿಕೆ ಪಡುತ್ತಾರೋ ಆಗ ದೇವರ ವಾಕ್ಯವನ್ನು ನಂಬುತ್ತಾರೆ. 하나님 말씀이 자기 마음과 맞지 않지만 자기를 불신한 사람 하나님 말씀 받아들일 수 있지만 자기 자신을 믿는 사람은 자기 마음 맞지 않은 하나님 말씀 받아들일 수 없지요. ಆಗ ತಮ್ಮನ್ನು ತಾವು ಭರವಸೆ ಇಟ್ಟುಕೊಂಡು ತಮ್ಮನ್ನು ತಾವು ನಂಬುತ್ತಾರೋ ಆಗ ದೇವರ ವಾಕ್ಯವನ್ನು ಒಪ್ಪಿಕೊಳ್ಳುವುದಿಲ್ಲ ಅವರು. 그러니까 변화되지 않는 상태에 물 그대로 남아 있고 변화된 물은 ಅದೇ ರೀತಿಯಾಗಿ ಅವರು ಉದುರುಕೊಡುತ್ತಾರೆ. ಆದ್ರೆ ಮಾರ್ಪಡದಂತ ನೀರು ಕೆಳಗೆ ಇಳಿದುಕೊಂಡಿತ್ತು, ಆದ್ರೆ ಮಾರ್ಪಟ್ಟ ನೀರು ಮೇಲೆ ಹೋಯಿತು. 저는 많은 사람들에게 성경을 ನಾನು 가르치는 ಅನೇಕ ಜನರಿಗೆ ದೇವರು ಸತ್ಯವೇದನ್ನು ಹೇಳುವಾಗ 이사야 55장을 ನಾನು 가르치는 ಏಷಯ 55ನೇ ಅಧ್ಯಾಯ ಬೋಧಿಸಿದವರಿಗೆ 너희는 여호와를 만날 만한 때 찾아 ಯೆಹೋವನು ಸಿಕ್ಕುವ ಕಾಲದಲ್ಲಿ ಆತನು ಆಶ್ರಯಿಸಿರಿ, 가까이 계실 때 그를 부르라. ಆತನ ಸಮೀಪದಲ್ಲಿರುವಾಗ ಆತನಿಗೆ ಬಿನ್ನಹ ಮಾಡಿರಿ. 악인은 그 길을 불의한 자는 그 생각을 버리고 여호와께 ದುಷ್ಟನು ತನ್ನ ದುರ್ಮಾರ್ಗವನ್ನು ಬಿಡಲಿ, ಕೆಡುಕನು ತನ್ನ ದುರಾಲೋಚನೆಗಳನ್ನು ತ್ಯಜಿಸಲಿ, ಯೆಹೋವನ ಕಡೆಗೆ ತಿರುಗಿಕೊಂಡು ಬರಲಿ. 생각을 버리고 하나님 ಆಲೋಚನೆಗಳನ್ನು ಕೂಡ ತ್ಯಜಿಸಿ ದೇವರ ಕಡೆ ತಿರುಗಿಕೊಳ್ಳುವುದು. 생각을 버리고 ಆಲೋಚನೆಗಳನ್ನ ತ್ಯಜಿಸುವುದು. 한 사람은 자기 생각을 그대로 가지고 하나님 말씀을 따라가려고 합니다. ಅನೇಕ ಜನ ಆಲೋಚನೆಗಳನ್ನು ಹಿಡಿದುಕೊಳ್ಳುತ್ತಾರೆ ಮತ್ತೆ ದೇವರು ಹಿಂಬಾಲಿಸುತ್ತಾರೆ. 하나님 말씀하고 내 생각은 다른데 ಅವರ ವಾಕ್ಯ ಮತ್ತೆ ನನ್ನ ಆಲೋಚನೆ ಬಹಳ ವ್ಯತ್ಯಾಸ ಇದೆ. 맞는 쪽만 따라가 ಆಗ 신앙이 ಅವರು ನಿಜವಾಗಿ ಕೂಡ ಅವರ ಆಲೋಚನೆ ಸರಿ ಬೀಳ್ತದೋ ನಿಜವಾಗಿ ಕೂಡ ಅವರ ಆತ್ಮಿಕ ಜೀವಿತ 예수님 말씀 ಆಗುವುದಿಲ್ಲ. 속에서 살아 역사 ನಿಜವಾಗಿ ಕೂಡ ದೇವರ ಯೇಸುವಿನ ಮಾತುಗಳು ಅವರ ಜೀವಿತದಲ್ಲಿ ಕಾರ್ಯ ಮಾಡುವುದಿಲ್ಲ. 변화가 될 수가 없는 거죠. ಆಗ ನಿಜವಾಗಿ ಕೂಡ ಬದಲಾವಣೆ ಇರುವುದಿಲ್ಲ ಅವರಲ್ಲಿ. 하나님의 말씀이 마음 안에 들어오면서 ದೇವರ ವಾಕ್ಯವು ನಮ್ಮ ಹೃದಯದಲ್ಲಿ ಬರುವಾಗ 마치 A형의 피를 가진 사람에게 B형의 피를 넣으면 그 ಇದೇ ರೀತಿಯಲ್ಲಿ ಒಬ್ಬ ಮನುಷ್ಯನಿಗೂ ರಕ್ತದ ಗುಂಪು ಎ ಇರುವಾಗ ಆತನಲ್ಲಿ ಬಿ ರಕ್ತದ ಒಂದು ಹಾಕುವಾಗ ಅದು ತಡೆಗಟ್ಟುತ್ತದೆ. B형 피를 가진 사람 A형을 받으면 거부하죠. ಯಾವಾಗ ಒಂದು ಮನುಷ್ಯ ಒಂದು ಬಿ ರಕ್ತದ ಗುಂಪಲ್ಲಿ ಇರುತ್ತಾನೋ ಯಾವಾಗ ಎ ಬರುತ್ತೋ ಅದು 사탄이 주는 ತಡೆಗಟ್ಟುತ್ತದೆ. 생각은 하나님 말씀 거부하죠. ಸೈತಾನ ಕೊಟ್ಟಂತ ಆಲೋಚನೆಗಳು ದೇವರ ವಾಕ್ಯವನ್ನು ತಡೆಯುತ್ತದೆ. 하나님의 말씀은 사탄의 생각을 거부합니다. ದೇವರ ವಾಕ್ಯವು ಆ ಒಂದು ಸೈತಾನ ಮಾತುಗಳನ್ನು ತಡೆಯುತ್ತದೆ. 여러분 성경 읽을 때 잠이 오는 ನೀನ್ ಯಾವಾಗ ದೇವರ ವಾಕ್ಯ ಓದುತ್ತೀಯೋ ನಿದ್ದೆಗೆ ಒಳಗಾಗ್ತೀಯ. 성경 이해되지 않는 ನೀ ದೇವರ ವಾಕ್ಯನ ಅರ್ಥ ಮಾಡ್ಕೊಳಕ್ ಆಗುದಿಲ್ಲ. 성경 거부하는 ನೀ ದೇವರ ವಾಕ್ಯನ ತಡೀತೀಯ. 성경이 재미가 없는 것 ಸತ್ಯವೇದದಲ್ಲಿ ಕೂಡ ಯಾವುದೇ ಮಜಾ ಇಲ್ಲ. 다 여러분 마음 안에 사탄이 역사하기 때문에 ಇವೆಲ್ಲವೂ ಕೂಡ ಏನಕ್ಕೆ ಅಂತ ಹೇಳಿದ್ರೆ ಸೈತಾನ ಮೃದಲ್ಲಿ ಕಾರ್ಯ ಮಾಡ್ತಾರೆ ನಿಮಿತ್ತ. 이제 우리는 이상도 사탄에 쏘가 살 필요가 없어. ಗೊತ್ತಿಲ್ಲದೆ ಅನೇಕ ದಿನಗಳಿಂದ ಸೈತಾನಿಂದ ವಂಚಿಸಲ್ಪಟ್ಟೆ. 그 사탄이 준 내 생각, 내게 넣어준 그 생각을 버려. ಆಲೋಚನೆಗಳೆಲ್ಲ ಕೂಡ ತೆಗೆದು ಹಾಕಿ ಆ ಒಂದು ಆಲೋಚನೆಯನ್ನು ಸೈತಾನೊಳಗಿಟ್ಟನು. 저는 뻐꾸기는 알을 품지를 못합니다. ಹೋಗಿ ತನ್ನ ಸ್ವಂತ ಒಂದು ಮೊಟ್ಟೆ ಮೇಲೆ ಕೂತುಕೊಳ್ಳುವುದಿಲ್ಲ. 자고새 둥지에다 알을 낳지요.
ಬೇರೆ ಒಂದು ಗೂಡಲ್ಲಿ ಮೊಟ್ಟೆ ಇಡುತ್ತದೆ. 자고새는 그게 뻐꾸기 알인 줄 모르고 자기 알인 줄 알아. ಆದ್ರೆ ಆ ಒಂದು ಪಕ್ಷಿ ಬಂದು ಆ ಒಂದು ಕೋಗಿಲೆ ಉಂಟದ ಮೊಟ್ಟೆ ಮೇಲೆ ಕೂತ್ಕೊಳ್ಳುತ್ತೆ, ಅದು ಗೊತ್ತಿಲ್ಲ ಅದು ಒಂದು 그 ಕೋಗಿಲೆ ಒಂದು ಮೊಟ್ಟೆ ಅಂತ. 뻐꾸기가 자고새 새끼를 다 내던져 버리고. ಆಗ ಆ ಒಂದು ಸಮಯದಲ್ಲಿ ಹೋಗಿರುವಂತ ಮೊಟ್ಟೆಗಳೆಲ್ಲ ಕೂಡ ಹೊಡೆದುಕೊಂಡು ಹೋಗಿ ಅಲ್ಲಿರುವಂತ ಎಲ್ಲಾ ಒಂದು ಆ ಒಂದು ಪಕ್ಷಿಯ ಮರಿಗಳೆಲ್ಲ ಕೂಡ ತಿಂದು ಬಿಡುತ್ತದೆ. 뻐꾸기가 날아가. ಆಗ ಆ ಒಂದು ಕೋಗಿಲಿನಿಂದ ಹಾರೋಗುತ್ತದೆ. 그건 분명히 자고새 알이 아니고 뻐꾸기 알인데. ನಿಜವಾಗೂ ಕೂಡ ಆ ಒಂದು ಪಕ್ಷಿಯ ಒಂದು ಮೊಟ್ಟೆ ಅಲ್ಲ ಇದು, ನಿಜವಾಗೂ ಕೂಡ ಒಂದು ಕೋಗಿಲೆ ಮೊಟ್ಟೆ ಇದು. 자고새는 그걸 모르듯이. ಆದ್ರೆ ಆ ಒಂದು ಪಕ್ಷಿಗೆ ಗೊತ್ತಿಲ್ಲ, 우리는 사탄이 넣어준 생각인 줄 모르고. ಆದ್ರೆ ನಮ್ಗೆ ಗೊತ್ತಿಲ್ಲ ಈ ಒಂದು ಆಲೋಚನೆ ಸೈತಾನದಿಂದ ಇಡಲ್ಪಟ್ಟಿದೆ ಅಂತ. 지금 내 생각 그게 ನಾವು 따라. ಆಲೋಚನೆ ಹಿಂಬಾಲಿಸಿಕೊಂಡು ಹೋಗುತ್ತೇವೆ, ದೇವರ 그 ವಾಕ್ಯವನ್ನು 생각을 따르면 ಹಿಂಬಾಲಿಸುವುದಿಲ್ಲ. 하나님 말씀이 받아들여지지. ನಾವು ಒಂದು ಆಲೋಚನೆ ಹಿಂಬಾಲಿಸಿಕೊಂಡು ಹೋಗುತ್ತೇವೆ, ದೇವರ ವಾಕ್ಯವನ್ನು ಒಪ್ಪಿಕೊಳ್ಳುವುದಿಲ್ಲ. 변화를 가져올 수가 없지. ಆಗ ನಿಜವಾಗೂ ಕೂಡ ಯಾವುದೇ ಬದಲಾವಣೆ ಕೂಡ ಬರುವುದಿಲ್ಲ. 그 말씀 내 생각이 사탄이 준 생각인 줄 알고 ನನ್ನ ಒಂದು ಆಲೋಚನೆ ಸೈತಾನ ಇಟ್ಟಿದೆ ಅಂತ ಗೊತ್ತಾಗುವ ಆದರೆ 벌써 버렸어. ಯಾವಾಗ ಅದನ್ನೆಲ್ಲ ಕೂಡ ಹೊರಗೆ ಬಿಸಾಕುತ್ತೀಯೋ 하나님 말씀이 돌아오잖아. ಆಗ ದೇವರ ವಾಕ್ಯ ಬರುತ್ತದೆ, ಮತ್ತೆ ಬದಲಾವಣೆ ಉಂಟಾಗುತ್ತದೆ ಅವರ 그 ಜೀವಿತದಲ್ಲಿ. 주님 부름 타고 할 때. ಅವಾಗ ಆ ಒಂದು ಮನುಷ್ಯ ದೇವರು ಆ ಒಂದು ಮೋಡಗಳಿಂದ ಬರುತ್ತಾನೋ ಆ ಒಂದು ಮನುಷ್ಯ ಎತ್ತಲ್ಪಡುತ್ತಾನೆ. ಎಲ್ಲರೂ ಕೂಡ ಧನ್ಯವಾದ. 다음 시간까지 안녕히 계십시오. ಮುಂದಿನ ಬಾರಿ ನೋಡೋಣ.